ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡ್ಲಿ? ಏನು ಎಂಕಣ ಏನೋ ಯೋಚನೆ ಮಾಡ್ತಾ ಕೂತಿದ್? ಏನ್ ಎಂಕಣ ಏನೋ ಬಾಳ ಯೋಚನೆ ಮಾಡ್ತಾ ಕೂತಿದ್ಯಲ್ಲ? ಏನು ಏನು ಏನಾಗ್ಬೇಕು? ಏನೋ ಬಾಳ ಟೆನ್ಷನ್ ಇದೆಯಲ್ಲ, ಯಾಕೆ? ಏನಿಲ್ಲ ಕಣ, ವರಮಲಕ್ಷ್ಮಿ ಹಬ್ಬ ಬೇರೆ ಬಂತಲ್ಲೋ. ನಮ್ಮನೇಲಂತೂ ನಮ್ಮನೆಯವಳು ಮನೇಲಿ ಇರಕ್ಕೆ ಬಿಡ್ತಿಲ್ಲ. ಏನ್ ಮಾಡಿ ಸಾಯದ ನಂಗೆ ಅಂತೂ ಗೊತ್ತಿಲ್ಲ ಕಣ. ಯಾಕೆ ಕಣ, ಏನ್ ಮಾಡ್ತಾರೆ ನಿಮ್ಮ ಮನೆಯವರು? ಏನೋ ಒಂದ್ ಕೇಳ್ತಾರೆ, ತಂದ್ಕೊಡು. ಅದ್ರಲ್ಲಿ ಇನ್ನೇನೈತಿ ಪ್ರಾಬ್ಲಮ್? ಏನೋ ಕೇಳಿದ್ ತಂದ್ಕೊಡ್ಬೋದು ಕಣ. ಅವಳು ಕೇಳೋದೆಲ್ಲ ತಂದ್ಕೊಡಕ್ ಆಗದೆ ಇರಾವೆ. ಅವಳಿಗೇನೋ 15,000 ರೇಷ್ಮೆ ಸೀರೆನೆ ಬೇಕಂತ, 2.5 ಲಕ್ಷದೇನೋ ನಕ್ಲೇಸ್ ಬೇಕಂತ, ಆಮೇಲೆ ಬೆಳ್ಳಿದೇನೋ ದೊಡ್ಡ ದೊಡ್ಡ ಚಮ್ಗಳು ಬೇಕಂತೆ. ನಾನ್ ದುಡ್ಡು ಅವೆಲ್ಲ ನೀವು ತಂದ್ಕೊಡಕ್ಕಾಗುತ್ತಾ? ನಾನು ಯಾರ ಮನೆಗಾರು ವರಮಲಕ್ಷ್ಮಿ ಹಬ್ಬದ ಕಳತನ ಮಾಡಿ ಅವಳಿಗೆ ಸಂಜೆ ಪೂಜೆಗೆ ತಗೋಬರ್ಬೇಕಷ್ಟೆ. ಏನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ಯಾ? ಏನ್ ಮನೆಗೆ ಹೋಗ್ದಲೆ ಕೆರೆತಲೆ ಕೂತ್ಕತಿಯಾ? ಏನ್ ಮಾಡೋದು ಗೊತ್ತಾಗ್ತಲೇ ಇಲ್ಲ ಕಾಣೋ. ಏನ್ ಮಾಡ್ಲಣ ಈಗ? ನೀನೇ ಏನಾರು ಒಂದು ಉತ್ತರ ಹೇಳೋ. ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನಾನೊಂದು ಐಡಿಯಾ ಕೊಡ್ತೀನಿ ನೋಡು. ವರಮಲಕ್ಷ್ಮಿ ಹಬ್ಬದ ದುಡ್ಡು ಉಳಿಯುತ್ತೆ, ನಿನ್ನ ಹೆಂಡತಿ ಕಾಟನು ತಪ್ಪುತ್ತೆ. ಅದೇನು ಕೊಡೋ ಏನ್ ಐಡಿಯಾ ಕೊಡೋ, ಬೇಗ ಬೇಗ ತಡೆಯಕ್ಕಾಗ್ತಿಲ್ಲ, ಹೇಳ ಅದೇನು ಐಡಿಯಾ. ಇಷ್ಟು ನೆಮ್ಮದಿ ಕೊಟ್ರೆ ಸಾಕು ಕಣೋ. ಅಷ್ಟೇ ತಾನೇ? ಏನಿಲ್ಲ, ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಐಟಮ್ ತಗೊಳ್ತೀನಿ ಅಂತ ನಿನ್ನ ಹೆಂಡತಿನ ರೆಡಿ ಮಾಡಿಸಾದ್ಮೇಲೆ ನೀನು ಮನೆ ಬಾಕ್ಲಿಂದ ಹೊರಗಡೆ ಹೋಗ್ತಿದ್ದಂಗೆ ಎದೆ ನೋವು ಅನ್ನೋ. ಸುಮ್ಮನೆ ಎದೆ ನೋವು ಆದ್ಮೇಲೆ ಮತ್ತೆ ಹಂಗೆ ಕುಸಿದ್ ಬೀಳು. ಅಷ್ಟೊತ್ತಿಗೆ ಮತ್ತೊಂದು 5 ನಿಮಿಷ ಬಿಟ್ಬಿಟ್ಟು ಎದಳು, ಯಾಕೋ ಎದೆ ನೋವು ಆಗ್ತಿದೆ, ಎಲ್ಲೂ ಹೋಗೋದು ಬೇಡ ಅಂತ ಅನ್ನೋ. ಗಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಸೂಚನೆ ಇದೆ ಅಂತ ಅವಳೆ ಹಬ್ಬನು ಬೇಡ ಏನು ಬೇಡ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂತಾಳೆ. ಇವತ್ತು ಬೇಡ ನಾಳೆ ಹೋಗೋಣ ಅಂತ ಹೇಳಿ ಉಳ್ಕೊ. ಆಮೇಲೆ ಸಂಜೆ ಮೇಲೆ ಒಂದು ಸಣ್ಣ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಸುಮ್ಮನೆ ಹಂಗೆ ಬನ್ನಿ. ಒಂದು 200 ರೂಪಾಯಿ ಖರ್ಚಾಗ್ಬೋದು ನೋಡು. ಒಂದು 3 ಲಕ್ಷ ಖರ್ಚಾಗೋದ್ರ ಬದಲಿಗೆ ಒಂದು 200 ರೂಪಾಯಿ ಖರ್ಚಾಗಿ ದುಡ್ಡೆಲ್ಲ ಉಳ್ಕೊಳುತ್ತೆ. ಹೆಂಗೈತೆ ನನ್ನ ಐಡಿಯಾ? ಸಖತ್ತಾಗೈತ್ ಕಣ್ಲ ಅಣ್ಣ. ಈ ಐಡಿಯಾ ಮಾಡಿದ್ರೆ ದುಡ್ಡು ಉಳಿತದೆ, ಹೆಂಡತಿ ಒಂಚೂರು ಚೆನ್ನಾಗಾರು ನೋಡ್ಕೊಳಕಾರು ನೋಡ್ಕೊತಾಳೆ. ಸೂಪರ್ ಕಳ್ಳ. ಥ್ಯಾಂಕು ಕಳ್ಳ ಅಣ್ಣ.